ನೋಡಿ, ಈಗ AICC ಅಧಿವೇಶನದಲ್ಲಿ ಅದು ಗುಜರಾತ್ನ ಭೂಮಿಯಲ್ಲಿ ಅಹಮದಾಬಾದ್ನಲ್ಲಿ ಇವತ್ತು ಏನು ಮಹಾತ್ಮ ಗಾಂಧೀಜಿಯವರ ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲರ ನಾಡು, ಅಲ್ಲಿಂದ ಇವತ್ತು ಈ ಒಂದು ಮಹಾಧಿವೇಶನ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷದ ನಮ್ಮ ನಿಲುವು ಏನಿರಬೇಕು, ವಿಶೇಷವಾಗಿ ನಾವು ಜನತೆಗೆ, ಅದರಲ್ಲಿ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು ಮತ್ತು ತಾವು AICC ಅಧ್ಯಕ್ಷರ ಭಾಷಣವನ್ನು ಕೂಡ ಕೇಳಿದಿರಿ. ಮುಂದುವರೆದ ಜಾತಿಗಳಿರುವಂಥ ಬಡವರು ಕೂಡ ಇವತ್ತೊಂದು ದಿವಸ ಒಂದು ಸೌಲಭ್ಯಗಳು ಅವ್ರಿಗೆ ಮೇಲೆತ್ತುವಂಥ ಒಂದು ಕೆಲಸ ಆಗಬೇಕು ಅಂಥೇಳಿ ಇವತ್ತು ನಿರ್ಣಯ ಮಾಡಿದೆ. ಇವತ್ತು ಪಕ್ಷ ಇವತ್ತು ಮತ್ತೊಮ್ಮೆ ಇವತ್ತು ಭಾಳ ಒಂದು ಹೊಸ ಚೈತನ್ಯದಿಂದ, ಹುರುಪಿನಿಂದ ಇವತ್ತು ನಾವು ಸಂಘಟನೆಯನ್ನು ಮಾಡುವ ಮೂಲಕ ಇವತ್ತು ದೇಶದಲ್ಲಿ ಜನರ ಒಂದು ವಿಶ್ವಾಸವನ್ನು ಗಳಿಸಿ ಅಧಿಕಾರಕ್ಕೆ ಬರಲಿಕ್ಕೆ ಇವತ್ತು ಎಲ್ಲರೂ ಕೂಡ ಕೂತ್ಕೊಂಡು ಮಾತನಾಡಿದ್ರು. ಹೌದು, ಅದೇ ಹೇಳಿದ್ನಲ್ಲ ನಾನು, ಇಲ್ಲ ಅದೇ ಹೇಳಿದ್ನೆ, OBC ಹಿಡ್ಕೊಂಡು ಎಲ್ಲರನ್ನು ಇನ್ಕ್ಲೂಡಿಂಗ್ ಮುಂದುವರೆದ ಜಾತಿ ಇರುವಂಥ ಬಡವರು ಕೂಡ. ಜೈಪುರ ನಿರ್ಣಯಗಳಲ್ಲಿ ಸರ್ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಆಗಿದೆ ಸರ್, ಏನಾದರೂ ಜಾರಿ ಆಗುತ್ತೆ? ಅದು ನೋಡು, ಎಲ್ಲದಕ್ಕೂ ಒಂದೊಂದು ಕಡೆ ಎಕ್ಸೆಪ್ಷನ್ಸ್ ಇರ್ತದೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ, ಅವ್ರಿಗೆ ಇವತ್ತು ರಾಜ್ಯಸಭಾ ಅದರಲ್ಲಿ ಇದು ಮಾಡಿಕೊಂಡು, ಯಾಕಂದರೆ ಅವರು ಸಮರ್ಥರಿದ್ದಾರೆ, 50 ವರ್ಷದ ಸುದೀರ್ಘವಾದಂಥ ಅನುಭವ ಇದೆ. ಎಲ್ಲವನ್ನೂ ಕೂಡ ಎಲ್ಲರಿಗೂ ಅಪ್ಲೈ ಮಾಡಲಿಕ್ಕೆ ಆಗಲ್ಲ. ಒಂದೊಂದು ಕಡೆ ನಾವು ವಿಶೇಷ ಪ್ರಕರಣ ಅಂತ ಹೇಳಿ ತಿಳ್ಕೊಂಡು ಏನಂತೀವಲ್ಲ, ಆ ಒಂದು ಸಂದರ್ಭದಲ್ಲಿ ಮಾಡಲೇಬೇಕಾಗ್ತದೆ. ಎಸ್ ಪ್ಲೀಸ್. ನೋಡಿ, ಏರ್ಪೋರ್ಟ್ನಲ್ಲಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ನಾವು ಅವರಿಗೆ ಏನು 3 ಸ್ಥಳಗಳನ್ನ ಕೊಟ್ಟಿದ್ದೀವಿ. ಆ 3 ಸ್ಥಳಗಳನ್ನ ಬಂದು ಅವ್ರು ನೋಡ್ಕೊಂಡು ಹೋಗಿದ್ದಾರೆ. ಅವರು ಕೆಲವೊಂದು ಅಲ್ಲಿ ಬಂದು ಆ ಲ್ಯಾಂಡ್ ಸೂಟೇಬಲ್ ಇದ್ದಾರೆ ನೋಡ್ತಾರೆ. ಆಮೇಲೆ ಇನ್ನುಳಿದ ಪ್ಯಾರಾಮೀಟರ್ಸ್ ಎಲ್ಲ ಇದ್ದಾವೆ, ಅವೆಲ್ಲವನ್ನೂ ಕೂಡ ನೋಡಿ ಇವತ್ತೊಂದು ದಿವಸ ವರದಿ ಕೊಡ್ತಾರೆ. ಅವರ ರೋಲ್ ಇಷ್ಟೇ, ಇದು ಸೈಟ್ ಸೂಟೇಬಲ್ ಇದೆಯಲ್ಲ, ಉಳಿದಂಥ ಕೆಲವೊಂದು ಪ್ಯಾರಾಮೀಟರ್ಸ್ ಎಲ್ಲ ಇದ್ದಾವೆ, ಅದನ್ನು ಅವ್ರು ಕೊಡ್ತಾರೆ. ಇದಾದಮೇಲೆ ನಾವು ಸರ್ಕಾರ ಒಂದು ಫಿಸಿಬಿಲಿಟಿ ರಿಪೋರ್ಟ್ ಮಾಡಬೇಕಾಗ್ತದೆ. ವಯಬಿಲಿಟಿ, ಫಿಸಿಬಿಲಿಟಿ, DPR ಎಕ್ಸ್ಪರ್ಟ್ಸ್ನಿಂದ ಕನ್ಸಲ್ಟೆಂಟ್ಸ್ ಇರ್ತಾರೆ. ಹಾಗೆ ಜೇವರಿ ಏರ್ಪೋರ್ಟು, ನವಿ ಮುಂಬೈ ಏರ್ಪೋರ್ಟ್ ಮಾಡಿದಾರಲ್ಲ, ಅಂಥವ್ರಿಗೆ ಎಕ್ಸ್ಪರ್ಟ್ ಮಾಡಿ ಅವರು ಎಲ್ಲವನ್ನ ಸ್ಟಡಿ ಮಾಡ್ತಾರೆ. ಪ್ಯಾಸೆಂಜರ್ ಲೋಡ್ ಎಲ್ಲಿಂದ ಬರ್ತದೆ, ಕಾರ್ಗೋ ಲೋಡ್ ಎಲ್ಲಿಂದ ಬರ್ತದೆ, ವಯಬಿಲಿಟಿ ಎಲ್ಲಿಂದ ಬರ್ತದೆ, ಇವೆಲ್ಲವನ್ನ ಸ್ಟಡಿ ಮಾಡಿ ಅವರು ರಿಪೋರ್ಟನ್ನು ಕೊಡ್ತಾರೆ. ಅವರು ರಿಪೋರ್ಟ್ ಇವತ್ತು ಸಹ ನಮಗೆ ಬೆಳಕನ್ನು ಚೆಲ್ತದೆ. ಆ ರಿಪೋರ್ಟ್ನ ಆಧರಿಸಿ ಇವತ್ತು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಅಂತಿಮ ನಿರ್ಣಯ ತಗೋತೀವಿ. ಇಟ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ದಟ್ ಇನ್ಪುಟ್ಸ್. ಅವ್ರ ಇನ್ಪುಟ್ಸು, ಸಜೆಷನ್ಸು, ಅದೇನು ಎಕ್ಸ್ಪರ್ಟ್ ಕಮಿಟಿ ಕನ್ಸಲ್ಟೆಂಟ್ಸ್ ಕೊಡ್ತಾರೆ. ಇದಾದ್ಮೇಲೆ ಈಗ ನಮಗೆ ಐಡ್ಯಾಕ್ನವ್ರು ಇದ್ದಾರೆ, ಅವರು ಬೇಸಿಕ್ ಆಗಿ ಮಾಡಿದ್ದಾರೆ. ಇನ್ನು ಫರ್ದರ್ ಸ್ಟಡೀಸ್ನ ನಾವು ಮಾಡಬೇಕಾಗ್ತದೆ. ಫರ್ದರ್ ಸ್ಟಡೀಸ್, ವಯಬಿಲಿಟಿ, ಯಾಕಂದ್ರೆ ನಾವು ಬರೀ ಜಾಗ ಕೊಟ್ಟರೆ ಅಂತಿಮ ಅಲ್ಲ. ಜಾಗ ಕೊಟ್ಟ ಮೇಲೆ ಇವತ್ತು ದಿವಸ ಅಲ್ಲಿ ಏರ್ಪೋರ್ಟ್ ಡೆವಲಪ್ ಮಾಡೋ ಕಂಪ್ನೀಸ್ ಬರಬೇಕಲ್ಲ. ಈಗ ನಾನು ವಿಜಯಪುರ ಕೊಡ್ತೀನಿ, ಇಲ್ಲಿ ಬಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿ ಸೆಕೆಂಡ್ ಅಂತ ಹೇಳಿ ಮಾಡಕ್ಕೆ ಸಾಧ್ಯ ಆಗ್ತದಾ? ನೋಡಿ, ಕೇಳಿ ನೋಡಿ, ಅವ್ರು ನೋಡಿ, ನಾನು ಜವಾಬ್ದಾರಿತ ಮಂತ್ರಿ ಇದ್ದೀನಿ. ಜಯಚಂದ್ರ ಅವ್ರ ಹಿರಿಯರು, ಅವ್ರಿಗೆ ಶಿರಾದಲ್ಲಿ ಆಗಬೇಕು ಅಂತ ಅವ್ರ ಆಶೆ ಇದೆ. ಅದನ್ನು ಕೂಡ ನಾವು ನಮ್ಮ ಕನ್ಸಲ್ಟೆಂಟ್ಸ್ ಏನಿದಾರಲ್ಲ, ರಿಪೋರ್ಟ್ ಮಾಡ್ತಾರಲ್ಲ, ಅದನ್ನು ಕೂಡ ನಾವು ಅದರಲ್ಲಿ ಚರ್ಚೆ ಮಾಡ್ತೀವಿ. ಇಷ್ಟೇ ಹೇಳಬೇಡ, ಯಾಕಂದ್ರೆ ಒಂದು ಬರೀ ನಾವು ಜಾಗ ಕೊಟ್ಟು ಎಲ್ಲ ಒಂದು ಕಡೆ ನಾವು ಜಾಗ ಕೊಟ್ಟು ತೋರಿಸಿದ್ರೆ ಆಗೋದಿಲ್ಲ. ಅಲ್ಲಿ ಏರ್ಪೋರ್ಟ್ಸ್ ಡೆವಲಪರ್ಸ್ ಬರಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಟಾಟಾಸ್ ಆಗಲಿ, ಬಾಯಲ್ ಆಗಲಿ, ಅಂಬಾನಿ ಆಗಲಿ, ಇನ್ನು ಯಾರ್ಯಾರು ಇವತ್ತಿನ ಏರ್ಪೋರ್ಟ್ ಡೆವಲಪ್ಸ್ ಏನು ಮಾಡ್ತಾರಲ್ಲ, ಆ ಏರ್ಪೋರ್ಟ್ ಡೆವಲಪರ್ಸು ವಯಬಿಲಿಟಿ ನೋಡ್ಕೊಂಡು ಬರ್ತಾರೆ. ಇವತ್ತು ನನಗೂ ಅನಿಸ್ತದೆ, ಅಪ್ಪ, ನಾನು ಬಿಜಾಪುರದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಬೇಕು ಅಂತ ಹೇಳಿ ನನಗೂ ಆಸೆ ಇದೆ. ಬಿಜಾಪುರದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ತದ? ಆ ಬೆಳಗಾಂ ಮತ್ತು ಹುಬ್ಬಳ್ಳಿ ಏರ್ಪೋರ್ಟ್ಸ್ನ, ಯಾಕಂದ್ರೆ ಮೊನ್ನೆ ನಾವು ಈ ಎಲ್ಲ ಏರ್ಲೈನ್ ಆಪರೇಟರ್ಸ್ ಮೀಟಿಂಗ್ ಮಾಡಿದ್ವಿ. ಯಾಕಂದ್ರೆ ಗುಲ್ಬರ್ಗಾದು ಕೆಲವೊಂದು ಇಶ್ಯೂ ಇತ್ತು. ನಮ್ಮ ಇವರು ಬಂದಿದ್ರು, ಯಾರು ಪ್ರಿಯಾಂಕ್ ಖರ್ಗೆ ಅವರು ಬಂದು ಗುಲ್ಬರ್ಗಾ ಇಶ್ಯೂಸ್ ಬಂದಾಗ ನಾವು ಏನಾಗ್ತದೆ, ಹುಬ್ಬಳ್ಳಿ
ಮತ್ತು ಬೆಳಗಾವಿದವರು ಇದ್ರ ಗೋವಾಕ್ಕೆ ಹೋಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಿಡಿಬೇಕು, ಫ್ಲೈಟ್ಸ್ ಹಿಡಿಬೇಕು, ಇಲ್ಲಕ್ಕಂದ್ರೆ ಮುಂಬೈಗೆ ಹೋಗ್ಬೇಕು, ಇಲ್ಲ ಬೆಂಗಳೂರು ಬರಬೇಕು. ಹೀಗಾಗಿ ಹುಬ್ಳಿ ಮತ್ತು ಬೆಳಗಾಂ ಈ ಎರಡೂ ಏರ್ಪೋರ್ಟ್ಸ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿ ಹುಬ್ಳಿ ಬೆಳಗಾವಿನಿಂದ ಇವತ್ತು ದಿವಸ ಮುಖಾಂತರ ಇವತ್ತು ವಿದೇಶಿಗಳಿಗೆ, ಅದು ಅಮೆರಿಕ ಇರ್ಬೋದು, ಯುರೋಪಿಯನ್ ರಾಷ್ಟ್ರ ಇರ್ಬೋದು, ದುಬೈ ಇರ್ಬೋದು, ಬೇರೆ ಬೇರೆ ದೇಶಗಳಿರ್ಬೋದು, ಆ ದೇಶಗಳಿಗೆ ಅಲ್ಲಿಂದ ಹೋಗ್ಲಿಕ್ಕೆ ಇದು ಆಗಬೇಕು. ಆ ದಿಶೆಯಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.